ಗುರು ಎಲ್ಲ ಹೆಚ್ಚಿದ್ಯಾ ಗುರು ಗುರು ಅಣ್ಣ ಯಾರು ಗುರು ಜೋಸ್ ಬರ್ಲಿ ಶಶಿಕಲಾ ನನ್ನ ಲವರು ಶಶಿಕಲಾ ಅಂತ ಗೈಸ್. ಇಂತ ತಳ ಪ್ರಶ್ನೆ ಎಲ್ಲ ಕೇಳಬೇಡ, ಮುಂದೆ ಕೇಳೋ. ನನ್ನ ಮದ್ವೆ ಆಗ ಹುಡುಗಿ ಹೆಂಗಿರ್ಬೇಕಂತ. ನಗು ಮುಖದ ಅಮ್ಮನಿಗೆ ಕೋಪದಲ್ಲಿ ಬುದ್ಧಿ ಹೇಳುವ ಅಪ್ಪನಿಗೆ ನಿಮ್ಮ ಮನೆ ಸೊಸೆ ಆಗಲ್ಲ ಅಂತ ಯಾರು ಕಳ್ಸೋರಿಗೆ. ಫಸ್ಟ್ ಕ್ರಶ್ ಯಾರು ಅಂದ್ರೆ ಅನನ್ಯ ಅಂತ ಗೈಸ್. ನನ್ ಫಸ್ಟ್ ಕ್ರಶ್. ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಶಶಿಕಲಾ ಫುಲ್ ಇನ್ಸ್ತಾರದು ಇದೆಯಾ ಹಸಿರ ಗೈಸ್. ನಮ್ಮ ಅಮ್ಮಂಗೆ ನಾನು ಒಂದ್ ಸ್ವಲ್ಪ ತಿಂಗಳಿಂದ ಒಂದ್ 2 ತಿಂಗಳಾಗಿದ್ದಲ್ವ ಈ ಸೀರೆ ಕೊಡ್ಸಿಯ. ಈ ಸೀರೆ ತಗೊಟ್ಟಿದ್ದಿ ಇವಾಗ ಉಟ್ಕೊಂಡದೆ. ಸಕ್ಕದಾಗ ಕಾಣಿಸ್ತಾ ಇದ್ದು. ಅಯ್ಯೋ ನನ್ ತಾಯಿ ಅಮ್ಮವನ್ ಶೃಂಗಾರ ನೋಡ್ರವ. ನಮಸ್ಕಾರ ಗುರು. ಬಾಯ್ 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 ಗುಡ್ ನೈಟ್ ಗುರು. ಈ ತರ ಹಿಂಗ್ ಮಾಡ್ಸ್ಬಿಟ್ಟಿದ್ಯಾ ಕುಳೆ. ಅಯ್ಯೋ ನೀನ್ ಗುರು ಎಲ್ಲ ಹೆಚ್ಚಿದ್ಯಾ ಗುರು ಗುರು. ಏನ್ ಸೇವಿಂಗ್ ಎಲ್ಲ ಮಾಡ್ಸ್ಬಿಟ್ಟು ಅಣ್ಣ ಯಾರು ಗುರು. ಹುಡುಗಿ ಬದಾಳ ಗುರು, ಮದುವೆ ಬದಾಳ ಗುರು. ಹುಡುಗಿರು ಬಂದಿರೋದ್ ಮದುವೆ ಇದ್ದಾರದ ಅಣ್ಣ ಯಾರು ಗುರು. ಗೈಸ್ ನಮ್ ದೊಡ್ಡಪ್ಪನ ಎನರ್ಜಿ ಪೀಕ್ ಅಲ್ಲ ಇವತ್ತು. ಮದುವೆ ಹುಡುಗಿರು ಬರ್ತಾರೆ ಅಂತ ಅದಕ್ಕೂ ಇದ್ದಾರದ. ಹೆಂಗೆ ನಮ್ ದೊಡ್ಡಪ್ಪ ಏನಿದು ಲೇಸು ತಗೋ ತಿನ್ನು. ಆಯ್ತು ಕೊಡ್ ಮೊದಲು ತಿನ್ನು. ಸುಮ್ನಿದ್ಲು ಲೇಸು ನಂಗೆ ಕೊಡು 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 ಅಂತ ಬಂದ್ಲು. ನಾ ಬೇಡ ಅಂತ ದಡದಿ. ಆದ್ರೂ ಇವಳೆ ಸಿಗಾಕಂಡ್ಲ. ಗೈಸ್ ಈ ಕುಳ್ಳಿ ಯಾರು ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳು ಗೈಸ್. ಏನೇ ಚೋಟ್ ಮರಿ ಚೋಟ್ ಕುಳಿ. ನೀನು ಹೊಡಿತ್ಯಾ ನಂಗೆ ಹೊಡಿತ್ಯಾ ಕಳ್ಳನ್ ಸಾವಂತೆ. ಯಾರ ಅಣ್ಣ ಐಸ್ ಕ್ರೀಮ್ ಅಣ್ಣ. ಸೆಕೆಂಡ್ ನಮಸ್ಕಾರ ಗೈಸ್. Q&A ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲರಿಗೂ. ಏನಾರು ಹೇಳಪ್ಪ. ಜೋಸ್ ಬರ್ಲಿ ಕಣ ಬೋಸೆ. ಜೋಸ್ ಬರ್ಲಿ ಶಶಿಕಲಾ. ಏನಾದ್ರು ಹೇಳು. ಕ್ವಶನ್ ಅಂಡ್ ಆನ್ಸರ್ ಅಂದ್ರೆ ಅವ್ರು ನಮ್ಗೆ ಕ್ವಶನ್ ಕೇಳಿರ್ತಾರೆ ಇಲ್ಲಿ ಫೋನಲ್ಲಿ. ಅದೇ ಕ್ವಶನ್ಗಳು ನಾವ್ ಅದಕ್ಕೆ ಆನ್ಸರ್ ಮಾಡ್ಬೇಕು. ಆಯ್ತು ಕೇಳಿ ಹೇಳ್ತೀನಿ. ಗೈಸ್ ನಮ್ಮಪ್ಪ ಆನ್ಸರ್ ಮಾಡಕ್ ರೆಡಿ. ನೀವು ಕ್ವಶನ್ ಕೇಳಿದೀರಾ, ನಾನು ಇವಾಗ ಆನ್ಸರ್ ಮಾಡ್ತೀವಿ. ಮೊದಲನೇ ಕ್ವಶನ್ ಗೈಸ್. ಮೊದಲನೇ ಕ್ವಶನ್ ಗರ್ಲ್ ಫ್ರೆಂಡ್ ನೇಮ್ ಅಂದ್ರೆ ನನ್ ಲವರ್ ನೇಮ್ ಕೇಳ್ದವ್ರೆ ಗಣಪ. ನನ್ ಲವರ್ ಶಶಿಕಲಾ ಅಂತ. ಬ್ರೋ ನಿಮ್ಮ ಸ್ಕೂಲ್ ಟೈಮ್ ಲವರ್ ನೇಮ್ ಪ್ಲೀಸ್. ನಂಗೆ ಸ್ಕೂಲ್ ಟೈಮ್ ಅಲ್ಲಿ ಯಾರು ಲವರು ಇಲ್ಲ ಗೈಸ್. ನನ್ ಮಕ್ಕಕ್ಕೆಲ್ಲ ಯಾರು ಬೀಳ್ತೀವಿ. ಸ್ಕೂಲ್ ಟೈಮ್ ಅಲ್ಲಿ ನಾನು ಹೆಂಗಿದ್ನಮ್ಮ. ಇಂತ ತಳ ಪ್ರಶ್ನೆ ಎಲ್ಲ ಕೇಳಬೇಡ, ಮುಂದೆ ಕೇಳೋ. ಮುಂದೆ ಏನಾಗ್ಬೇಕು ಅನ್ಕೊಂಡಿದೀರಾ. ಮುಂದೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ಯಪ್ಪ. ಮುಂದೆ ಒಳ್ಳೆ ಲಾಯರ್ ಆಗಿ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತೆ ನೀನ್ ಕರೆಕ್ಟ್ ಆಗಿರೋ ಕೇಸ್ಗಳು ಮಾತ್ರ ತಗೋಬೇಕು. ತರಳ ಪರಳ ಕೇಸ್ಗಳೆಲ್ಲೂ ತಗೋಬಾರ್ದು. ಫಸ್ಟ್ ಲಾಯರ್ ಓದು. ನೀನು ದೊಡ್ಡ ಲಾಯರ್ ಆಗಿ ಒಳ್ಳೆ ಹೆಸರು ಮಾಡ್ಬೇಕು ಅಂತ ನನ್ನ ಆಸೆ. ಗೈಸ್ ಮುಂದೆ ಏನಾಗ್ಬೇಕು ಅನ್ಕೊಂಡಿದೀರಾ. ಇದಕ್ ನನ್ನ ಆನ್ಸರ್ ಏನು ಅಂದ್ರೆ ಏನಾಯ್ತೀನಿ ಗೊತ್ತಿಲ್ಲ ಗೈಸ್. ಬಟ್ ಮುಂದೆ ದೊಡ್ಡ ವ್ಯಕ್ತಿ ಆಗ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು. ಎಲ್ಲೇ ಹೋದ್ರು ನನ್ನ ಕಂಡುಹಿಡಿಬೇಕು, ಎಲ್ಲೇ ಹೋದ್ರು ಫೋಟೋ ತಗೊಳ್ಬೇಕು. ಆ ತರ ಆಸೆ ಗೈಸ್. ನಂಗೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬೇಕಂತ ಆಸೆ. ಬ್ರದರ್ ನಿಮ್ ತರ ವೈರಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು. ನಂತರ ವೈರಲ್ ಆಗಕ್ಕೆ ಏನ್ ಮಾಡ್ಬೇಕಪ್ಪ. ತರ ವೈರಲ್ ಆಗ್ಬೇಕು ಅಂದ್ರ ಪ್ರತಿಭೆನ ಬೆಳೆಸ್ಕೋಬೇಕು ಜಾಸ್ತಿ. ಮತ್ತೆ ನಾವು ಹೊಸದಾಗಿ ಏನಾದ್ರು ಕಲ್ತು ಸಾಲ ಮಾಡ್ಬೇಕು ಅಂತ ಹೊಸದಾಗಿ ಏನಾದ್ರು ಕಲ್ತು ಅದನ್ನ ನಮ್ಮ ಮುಖಾಂತರ. ಈ ಕ್ವಶನ್ ನಿಮ್ ಫ್ಯೂಚರ್ ವೈಫ್ ಹೆಂಗಿರ್ಬೇಕು ಇನ್ ಬ್ರೀಫ್ ಹೇಳಿ. ನೀನ್ ಹೇಳಮ್ಮ ಇದಕ್ಕೆ. ನಿಮ್ ಫ್ಯೂಚರ್ ನನ್ನ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು ಅಂತ ನೀವು. ಲಕ್ಷಣವಾಗಿರ್ಬೇಕು, ಮುದ್ದಾಗಿರ್ಬೇಕು, ಒಳ್ಳೆ ಗುಣ ಇರ್ಬೇಕು. ಅವ್ರ ಬಡವರಾದ್ರೂ ಸರಿಯೇ ಒಳ್ಳೆ ಗುಣ ಇರ್ಬೇಕು, ಅಂದ್ರೆ ಚೆನ್ನಾಗಿರ್ಬೇಕು. ನೋಡಕ್ ಚೆನ್ನಾಗಿರ್ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಬಡವರಾದ್ರೂ ಪರವಾಗಿಲ್ಲ, ಲಕ್ಷಣವಾಗಿರ್ಬೇಕು ಅಂತ. ಒಳ್ಳೆ ಗುಣ ಇರ್ಬೇಕು. ಅಪ್ಪ ನಿಂಗೆ ಒಳ್ಳೆ ಗುಣ ಇರ್ಬೇಕು. ಮತ್ತೆ ಬೇರೆಯವ್ರ ಕಂಡ್ರೆ ಬಹಳ ನಮ್ರತೆಯಿಂದ ಇರ್ಬೇಕು. ಅಹಂಕಾರ ಜಾಸ್ತಿ ಇರಬಾರ್ದು. ಈ ಕುಟುಂಬಕ್ಕೆ ತಕ್ಕಂತೆ ಇರ್ಬೇಕು.
ಮತ್ತೆ ವಿದ್ಯಾವಂತಿಯಾಗಿರ್ಬೇಕು. ನೋಡ್ದೆ ಇಷ್ಟ ಹುಡುಗ ಸೊಸೆ ಗೈಸ್ ನಂಗೆ ಹೆಂಗಿರ್ಬೇಕು ಅಂದ್ರೆ ನಮ್ಮ ಫ್ಯಾಮಿಲಿಗೆಲ್ಲ ಹೊಂದ್ಕೊ ಹೋಗ್ಬೇಕು. ಫಸ್ಟ್ ನಮ್ಮ ಅಪ್ಪ ಅಮ್ಮಂಗೆ ಗೌರವ ಕೊಡ್ಬೇಕು. ನಂಗೂ ಫಸ್ಟ್ ನಮ್ಮ ಅಪ್ಪ ಅಮ್ಮನೇ ಆಗಿರ್ತಾರೆ. ಫಸ್ಟ್ ನಮ್ಮ ಅಪ್ಪ ಅಮ್ಮ ಗೈಸ್, ಆಮೇಲೆ ಹೆಂಡತಿ ಎಲ್ಲ ಇನ್ ಮಿಕ್ತವ್ರು. ವಿಡಿಯೋ ಕರ್ನಾಟಕ ನೋಡುತ್ತೆ ಸರ್. ಸುಮ್ಗಾಗೆಲ್ಲ ಸಿಲಿ ಪ್ರಶ್ನೆ ಎಲ್ಲ ಕೇಳಬಾರ್ದು. ಬ್ರೋ ನೀವು ನಿಮ್ಮ ಅಣ್ಣ ಜಗಳ ಪ್ರಾಂಕ್ ಮಾಡಿದ್ರಲ್ಲ, ಅವಾಗ ನಿಮ್ಮ ಅಪ್ಪ ಹೇಗೆ ಕಾಮ್ ಡೌನ್ ಆದ್ರು? ಅಪ್ಪ ನಾನು ನನ್ನ ಅಣ್ಣನ ಜಗಳ ಆತರ ತಮಾಷೆಗೂ ಆತರ ಜಗಳ ಆಡತ್ತರ ಜನಗಳಿಗೆ ತೋರಿಸಬಾರ್ದು. ಅದರಿಂದ ಜನಗಳಿಗೆ ಬೇರೆ ತರ ಸಂದೇಶ ಹೋಯ್ತಿದೆ. ನಾವು ಮಾಡೋದು ಬೇರೆಯವ್ರಿಗೆ ಒಂಥರ ಒಳ್ಳೆ ಸಂದೇಶ ತರ ಹೋಗ್ಬೇಕು, ಆತರ ಮಾಡ್ಬೇಕು. ಜಗಳ ಆಡೋ ಪ್ರಾಂಕ್ ನನ್ಗೇನು ಇಷ್ಟ ಆಗ್ಲಿಲ್ಲ ಅಂತ. ನಿಮ್ಮ ಫೇವ್ರೇಟ್ ಹೀರೋ ಯಾರು ಗೈಸ್? ನನ್ನ ಫೇವ್ರೇಟ್ ಹೀರೋ ನಾನೇ ಗೈಸ್, ಶರತ್. ನಾನೇ ಹೀರೋ ನನ್ನ ಲೈಫ್ಗೆ, ನಾನೇ ಫೇವ್ರೇಟ್ ಹೀರೋ. ನನ್ಬಿಟ್ರೆ ನಮ್ಮ ಅಪ್ಪನೇ ಹೀರೋ, ಫೇವ್ರೇಟ್ ಹೀರೋ. ನಮ್ಮ ಅಮ್ಮನೇ ಫೇವ್ರೇಟ್ ಹೀರೋಯಿನ್ ಗೈಸ್ ನಂಗೆ. ನಿಂಗೆ ಯಾವ ಹೀರೋ ಇಷ್ಟ? ನಮ್ಮ ಅಪ್ಪಂಗೆ ಡಾಕ್ಟರ್ ರಾಜ್ಕುಮಾರ್. ನಾನು ಹೇಳ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಷ್ಟ. ನೀನ್ ಹೇಳ್ದಲ್ಲ ಸರತ್ತು, ನನಗ್ ನಾನೇ ಹೀರೋ ಅಂತ ಅನ್ಕೊಳ್ಳೋದು ತಪ್ಪು. ನಿನ್ಗೆ ಜನಗಳೇ ಹೀರೋಗಳು. ಜನಗಳು ಮನ್ಸು ಮಾಡಿದ್ರು ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಮನ್ಸಲ್ಲಿ ಇಟ್ಕೋ. ಆತರ ಎಲ್ಲ ಟ್ರೀಟ್ ಮಾಡಬಾರ್ದು. ನನಗ್ ನಾನೇ ಹೀರೋ ಅನ್ನೋದು ದುರಂಕಾರ ಅಂತ ಜನ ಇಲ್ಲ 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 ಆತರ ತಿಳ್ಕೊಳ್ಳಲ್ಲ. ದುರಂಕಾರ ಅಂತ ನೀನು ಚಿಕ್ಕ ಹುಡುಗ ಇನ್ನು ಗೊತ್ತಾಗಲ್ಲ ಅಂತ ತಿಳ್ಕೊತಾರ. ನೀನು ನನಗ್ ನಾನೇ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳು ನಿನ್ನ ಇಷ್ಟಪಟ್ರ ನೀನ್ ಏನ್ ಬೇಕಾದ್ರೂ ಆಗ್ಬೋದು. ಜನಗಳೇ ನಿನ್ಗೆ ಮೊದಲನೇ ದೇವರು. ಜನಗಳಿಗೆ ಇಷ್ಟ ಆಗೋ ಏನಾದ್ರು ಮಾಡು, ಅವರೇ ನಿನ್ನ ಇಷ್ಟಪಡ್ತಾರೆ. ನಿಮ್ಗೆ ಏಜ್ ಎಷ್ಟು ಬ್ರೋ? ನನ್ಗೆ ಎಷ್ಟು ವರ್ಷನಪ್ಪ ಗೆಸ್ ಮಾಡಪ್ಪ. ನಿನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನಿನ್ಗ? ನೀ ಹೇಳಪ್ಪ ಎಷ್ಟು ವರ್ಷ ಅಂತ ನನಗೆ. ನಿನ್ಗ ಕರೆಕ್ಟ್ ಆಗಿ 21 ವರ್ಷ ಕಣಪ್ಪ. 8ನೇ ತಿಂಗಳು 8ನೇ ತಾರೀಕು ಬಂದ್ರ 21 ವರ್ಷ ಅಷ್ಟೇ. 21 ವರ್ಷ. ನಿಮ್ಮ ಅಪ್ಪ ಅಮ್ಮ ಮ್ಯಾರೇಜ್ ಆಗಿದ್ ಯಾವಾಗ? ನಮ್ಮ ಅಪ್ಪ ಅಮ್ಮ ಏಪ್ರಿಲ್, ಇದೇ ತಿಂಗಳು ವಯಸ್ಸು ಏಪ್ರಿಲ್ 19 4ನೇ ತಿಂಗಳು 2000 ಇಸ್ವಿ. ಬ್ರೋ ನಿಮ್ಗೆ ಲವರ್ ಇದ್ದಾರಾ? ನೋ, ನಂಗೆ ಯಾವ ಲವರ್ ಇಲ್ಲ. ಐ ಆಮ್ ಸಿಂಗಲ್. ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅಮ್ಮನ ಪ್ರೀತಿ ಮಗ ಯಾರು? ನೀವು ಇಬ್ರು ಪ್ರೀತಿ ಮಕ್ಳೆ ಕಣ. ನಿಂಗೆ ಯಾರ? ನನ್ಗೂ ಇಬ್ರು. ಒಬ್ರನ್ನ ಹೇಳ್ಬೇಕು, ಒಬ್ರನ್ನ ಹೇಳ್ಬೇಕು. ಇಬ್ರು ನಾವ್ ಆತರ ಏನು ಹೇಳಲ್ಲ. ನಮ್ಗೆ ಇಬ್ರು ಪ್ರೀತಿ ಮಕ್ಳೆ. ಇಬ್ರು ಪ್ರೀತಿ ಮಕ್ಳೆ. ಇಬ್ರು ಪ್ರೀತಿ ಮಕ್ಳೆ. ಇಬ್ರಿಗೂ ಸಮಾನತೆ. ನಿಮ್ಮ 5 ಮಿನಿ ಸ್ಟಾರ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಹಿಂಗೆ. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಗೈಸ್, ನಾನು ಫಸ್ಟ್ ಸುದೀಪ್ ಅವ್ರಿಗೆ ನಾನೇ ಮೆಸೇಜ್ ಮಾಡಿದ್ದು. ಸುದೀಪ್ ಅವ್ರ ಫ್ರೆಂಡ್ ಆಯ್ತಾರೆ. ಸುದೀಪ್ ಅವರಿಂದ ತೇಜಸ್ ಅವರು, ತೇಜಸ್ ಅವರಿಂದ ಸಂಧ್ಯಾ, ನಿತ್ಯ ಅವರು ಹಿಂಗಿಂಗ್ ಫ್ರೆಂಡ್ ಆಗಿದ್ದು ಗೈಸ್. ಆನ್ಲೈನ್ ಅಲ್ಲೇ ಫ್ರೆಂಡ್ ಆಗಿದ್ದು ನಾವೆಲ್ಲ. ನೀವೇನ್ ಎಜುಕೇಶನ್ ಮಾಡ್ತಾ ಇರೋದು? ನಾನು BBA LLB 5 years BBA LLB ಓದ್ತವನಿ ಗೈಸ್. ಹೂ ಇಸ್ ಯುವರ್ ಕ್ರಶ್ ಬ್ರೋ? ಕ್ರಶ್ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇದ್ದಾಗ ಹೇಳಕ್ಕಾಗಲ್ಲ ಗೈಸ್, ಅದನ್ನ ಸಪ್ರೇಟ್ ಕೇಳಿ. ವೈ ಆಲ್ವೇಸ್ ಯುವರ್ ಡ್ಯಾಡ್ ವಿಲ್ ಬಿ ಸೀರಿಯಸ್? ಯಾಕಪ್ಪ ಯಾವಾಗ್ಲೂ ಸೀರಿಯಸ್ ಆಗಿ ಇರ್ತೀನಿ ಅಂತಲ್ಲ? ಯಾವಾಗ್ಲೂ ಸೀರಿಯಸ್ ಆಗಿರಲ್ಲ. ನೀವು ತಿಳ್ಕೊಂಡಿರೋ ಭಾವನೆ ತಪ್ಪು. ನನಗೆ ಬೇಜಾರಾದಾಗ ಆತರ ಇರ್ತೀನಿ ಅಷ್ಟೇ. ನಿಜ. ಯಾವಾಗ್ಲೂ ಸೀರಿಯಸ್ ಜಾಸ್ತಿ ಇವ್ರು ತಗೊಳ್ಳೋದು. ಸೀರಿಯಸ್ ಆಗಿ ಇರೋದು ಮನೇಲಿ ಹಂಗೆ, ಹೊರಗಡೆ ನೀವು ತಿಳ್ಕೊಂಡಿರೋ ಭಾವನೆ ತಪ್ಪು. ನಾನು ಏನ್ ಸೀರಿಯಸ್ ಆಗಿಲ್ಲ. ನನ್ ಮನ್ಸಲ್ಲಿ ಏನಾದ್ರು ಆತರ ಟೆನ್ಷನ್ ಬಂದಾಗ ಆತರ ಇರ್ತೀನಿ ಅಷ್ಟೇ. ಅದ್ರಲ್ಲಿ ತಪ್ಪೇನು? ಅದು ಮನ್ಸ ಯಾವಾಗ್ಲೂ ಸೀರಿಯಸ್ ಆಗಿ ಯಾವಾಗ್ಲೂ ಇರಲ್ಲ. ಅದು ಸುಳ್ಳು. ನಿಮ್ಮ ಪೆಟ್ ನೇಮ್ ಏನು ಅಂದ್ರೆ? ನಂಗೆ ಅಡ್ಡ ಹೆಸ್ರೇನಪ್ಪ? ನಿನ್ಗೆ ಅಡ್ಡ ಹೆಸರು ನಾನು ಏನೂ ಕಟ್ಟಿಲ್ಲ ಕಣಪ್ಪ. ನಂಗೆ ಅಡ್ಡ ಹೆಸರು ಎಲ್ಲ ಕೇಳಿ ಗೈಸ್. ನನ್ನ ಎಲ್ಲ ಕರಿಯಾ ಅಂತ ಕರೀತಾರೆ, ಗೂಗ್ಲಿ ಅಂತ ಕರೀತಾರೆ. ಇದು ಗೈಸ್ ನನ್ನ ಅಡ್ಡ ಹೆಸರು. ನಿಮ್ಗೆ ಇನ್ಸ್ಟಾ ಇಂದ ಅಮೌಂಟ್ ಬರುತ್ತಾ ಬ್ರೋ? ಇನ್ಸ್ಟಾ ಇಂದ 1 ರೂಪಾಯಿನೂ ಬರಲ್ಲ. ಯೂಟ್ಯೂಬ್ ಇಂದ ಅಲ್ಪ ಸ್ವಲ್ಪ ಬರ್ತದೆ. ವಾಟ್ ಈಸ್ ಯುವರ್ ಡ್ರೀಮ್ ಬ್ರೋ? ನನ್ನ ಡ್ರೀಮು ಗೈಸ್ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಹೆಸರು ಮಾಡ್ಬೇಕು, ದೊಡ್ಡ ಹೆಸರು ಮಾಡ್ಬೇಕು. ಎಲ್ಲೇ ಹೋದ್ರು ನನ್ನ ಗುರ್ತಿಡ್ ಮಾತಾಡಿಸ್ಬೇಕು. ಎಲ್ಲೇ ಹೋದ್ರು ಒಂದು ಅದೇ ಗೈಸ್, ಆಲ್ ಓವರ್ ಪೂರ್ತಿ ಎಲ್ಲಾ ಕಡೆ ಕರ್ನಾಟಕ, ಇಂಡಿಯಾ ಇನ್ನೂ ಎಷ್ಟು ಎತ್ತರ ಆಯ್ತದೆ ಅಲ್ಲಿವರೆಗೂ ಬೆಳಿಬೇಕು ಗೈಸ್. ಅದೇ ನನ್ನ ಕನಸು. ನೀವು ಮಿನಿ ಸ್ಟಾರ್ ಸೇರಕ್ಕೆ ರೀಸನ್ ಹೇಳಿ ಪ್ಲೀಸ್ ಬ್ರೋ. ನಾನು ಮಿನಿ ಸ್ಟಾರ್ ಸೇರಕ್ಕೆ ರೀಸನ್ ಬಂದು, ನಾವ್ ಹಿಂಗೆಲ್ಲ ಸ್ಟಾರ್ಟ್ ಮಾಡೋದ ಅಂತಂದ್ರು ನಾನೇನು ಯೋಚನೆ ಮಾಡ್ಲಿಲ್ಲ ಗೈಸ್. ಸರಿ ಆಯ್ತು ಅಂತ ಟಕ್ ಅಂತ ಒಪ್ಕೊಂಡೆ. ನಂಗೆ ಸುದೀಪ್ ಅವರು, ತೇಜಸ್ ಅವರು, ಇವರಿಬ್ರು ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಒಪ್ಕೊಂಬಿಟ್ಟೆ ಗೈಸ್. ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ನೋ ಬ್ರೋ. ಮಗಳ ಜೀವನ ಮುಖ್ಯನಾ ಇಲ್ಲ ಮರ್ಯಾದೆ ಮುಖ್ಯನಾ? ಪ್ಲೀಸ್ ಆನ್ಸರ್ ಮಾಡಿ. ಒಬ್ಬ ಲೈಫ್ ಇದೆ ಇದ್ರಲ್ಲಿ. ಇದಕ್ಕೆ ನೀನೇನು ಅಂತೀಯಪ್ಪ? ಮಗಳು ಜೀವನ ಮುಖ್ಯನಾ ಇಲ್ಲ ಮರ್ಯಾದೆ ಮುಖ್ಯನಾ? ಜೀವನ ಮುಖ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಗೈಸ್ ನಂಗೂ ಇದೇನೆ. ನಮ್ಮ ಅಮ್ಮಂಗೆ ಏನೂ ಗೊತ್ತಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಲವ್? ಅಪ್ಪ ಲವ್ ಅಂದ್ರೆ ಏನಪ್ಪ? ಲವ್ ಅಂದ್ರೆ ಪ್ರೀತಿ. ಲವ್ ಅಂದ್ರೆ ಪ್ರೀತಿ. ಲವ್ ಅಂದ್ರೆ ಕನ್ನಡದಲ್ಲಿ ಪ್ರೀತಿ ಅಂತ ಎಲ್ರಿಗೂ ಗೊತ್ತು. ಲವ್ ಅಂದ್ರೆ ನಿನ್ ಪ್ರಕಾರ ಏನು ಅಂತ? ಲವ್ ಅಂದ್ರೆ ಒಬ್ಬರನ್ನ ನೋಡಿ ಆದ್ರೆ ಅವರು ವ್ಯಕ್ತಿಗತವಾಗಿ ಇಷ್ಟ ಆದ್ರೆ ಇಷ್ಟ ಅಷ್ಟೇ. ಶರತ್ ಬ್ರೋ, ನಿಮ್ಮ ತಂದೆ ರಂಗಭೂಮಿ ನಾಟಕ
ಇತ್ಯಾದಿ ಕಲಾವಿದರ? ಇಲ್ಲ ಗೈಸ್, ಯಾವ ಕಲಾವಿದ? ಇಲ್ಲ ನಾನು ಕಲಾವಿದ ಆಗ್ಬೇಕಾಗಿತ್ತು, ಆಗ್ಲಿಲ್ಲ ಅಷ್ಟೇ. ನನ್ಗೆ ಯಾವುದೇ ತರದ ನಾಟಕಗಳನ್ನೆಲ್ಲ ನೋಡ್ತಾ ಇದ್ದೆ. ನಿಮ್ಮ ಮದ್ವೆ ಯಾವಾಗ ಬ್ರೋ? ಅಪ್ಪ ನನ್ ಮದ್ವೆ ಯಾವಾಗ ಮಾಡಿಯಪ್ಪ? ನೀನ್ ಯಾವಾಗ ಆಯ್ತೀನಿ ಅಂತ ಅನ್ಕತೀಯ ಅವಾಗ ಮಾಡ್ತೀನಿ ಕಣಪ್ಪ. ನೀನು 28 ಇಲ್ಲ, 28 ವರ್ಷಕ್ಕೆ ಬೇಕಾಗಿಲ್ಲ, 25 ವರ್ಷಕ್ಕೆ ಮಾಡ್ಬೇಕು ಅಂತ ಇಷ್ಟ ನನ್ ಮನ್ಸಲ್ಲಿ ಇದೆ. 25 ವರ್ಷಕ್ಕೆ ಮಾಡ್ಬೇಕು. 25-28 ಗೈಸ್. ಮದ್ವೆ ಆದ್ಮೇಲೆ ಪ್ರಶ್ನೆ ಜೀವನ ರೂಪಿಸ್ಕೋಬೇಕು. ಇದು 25 ನಿಮ್ಮ ಅಪ್ಪನೇ 30 ವರ್ಷಕ್ಕಾಗಿರೋದು. ಇಲ್ಲ 27 ವರ್ಷ ನಾನು. ಇನ್ ಯುವರ್ ಲೈಫ್ ಬೆಸ್ಟ್ ಮೆಮೊರಿ, ನನ್ನ ಲೈಫ್ ಅಲ್ಲಿ ಬೆಸ್ಟ್ ಮೆಮೊರಿ ಯಾವ್ದು ಅಂದ್ರೆ ಗೈಸ್, ನಾನು ಫಸ್ಟ್ ಟೈಮ್ ನಮ್ಮ ಮಟ್ಟಿಲ್ ಕೇಕ್ ಕಟ್ ಮಾಡ್ಸಿದ್ನಲ್ಲ, ಅದೇ ಸಿಕ್ಕಾಪಟ್ಟೆ ಮೆಮೊರಿ ಆಗಿ ಉಳಿದ್ಬಿಡ್ತು ಗೈಸ್. ನಮ್ ದೊಡ್ಡಪ್ಪ ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಮ್ಮ ಮನೇಲಿ ಅದೇ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿಸಿದ್ದು, ಅದೇ ಗೈಸ್ ಬೆಸ್ಟ್ ಮೆಮೊರಿ. 5/8/72 ಕರೆಕ್ಟ್ ಡೇಟ್ ಆಫ್ ಬರ್ತು. 27 ವರ್ಷ 4 ತಿಂಗಳು ನನ್ ಮದ್ವೆ ಆದಾಗ. 30 ಅಲ್ಲ, ನಿನ್ಗೇನ್ ಸರಿಯಾಗಿ ಡೇಟ್ ಗೊತ್ತಿಲ್ಲ ನಂಗದು. ಹೇಳಪ್ಪ ನೆಕ್ಸ್ಟ್. ನಿಮ್ಮ ಅಪ್ಪ ಅಮ್ಮದು ಲವ್ ಮ್ಯಾರೇಜಾ? ಇಲ್ಲ, ನೋ, ಅರೇಂಜ್ ಮದುವೆ. ನೆಕ್ಸ್ಟ್ ಇವಾಗ ಲವ್ ಮಾಡ್ತಾವ್ರೆ ಗೈಸ್, ಅವಾಗ ಅರೇಂಜ್ ಆಗ್ಬಿಟ್ಟು. ಹೇಳು ಬ್ರೋ, ನಿಮ್ ಬೈಕ್ಗೆ ಒಳ್ಳೆ ನೇಮ್ ಇಟ್ಟಿದ್ದೀನಲ್ಲ ಗೈಸ್, ಕರ್ಗಿ ಅಂತ. ಅದು ತಪ್ಪು. ಆ ನೇಮ್ ನನ್ಗೆ ಇಷ್ಟ ಆಗಲ್ಲ, ಬೇರೆ ಹೆಸರು ಇಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ನಿಮ್ ಡೇಟ್ ಆಫ್ ಬರ್ತ್ 7/9. ಬ್ರೋ, ನೀವು ಲಾ ಕಂಪ್ಲೀಟ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಗೈಸ್, ಮಾಡ್ಲೇಬೇಕು. ನಮ್ಮ ಅಪ್ಪ ಅಮ್ಮಂಗೋಸ್ಕರ ಮಾಡ್ಬೇಕಾ ಲಾ ಡಿಗ್ರಿ ತಗೊಳ್ಳೇಬೇಕು ಗೈಸ್ ನಾನು. ಬ್ರೋ, ನೀವು ಯಾಕೆ ಲಾ ತಗೊಂಡ್ರಿ? ಲಾ ಅಂದ್ರೆ ನಿಮ್ಗೆ ಇಷ್ಟನಾ? ಗೈಸ್, ನಾನು ಲಾ ಯಾಕೆ ತಗೊಂಡೆ ಅಂದ್ರೆ, ಎಲ್ಲ ಇವಾಗ 2nd PU ಮುಗೀತು, ನಂಗೆ ಯಾರು ಅಷ್ಟು ಗೈಡ್ ಮಾಡೋದಿರ್ಲಿಲ್ಲ. ಫಸ್ಟ್ PU ನಾನು ಕಾಮರ್ಸ್ ಮಾಡಿದ್ದು, ಯಾರು ಇರ್ಲಿಲ್ಲ. ನಮ್ಮ ಅಪ್ಪ ಏನ್ ಹೇಳ್ತು ಅಂದ್ರೆ, ನಿಂಗೆ ಏನ್ ಇಷ್ಟ ಬರ್ತದ ಮಾಡಪ್ಪ, ನೀನ್ ಸೈನ್ಸ್ ಮಾಡ್ತೀಯ ಮಾಡು, ಎಷ್ಟು ಲಕ್ಷ ಆದ್ರೂ ಖರ್ಚು ಮಾಡಿ ಓದಿಸ್ತೀನಿ ಅಂತ ನಮ್ಮ ಅಪ್ಪ ಅಂತಿದ್ದು. ಬಟ್ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ ಮನೋಜ್ ಎಸ್ಕೆ ಅಂತ, ಅವನು ಮಚ್ಚ UPSC ಮಾಡೋದ, ಕಾಮರ್ಸ್ ತಗೋ, ಕಾಮರ್ಸ್ ಅಲ್ಲಿ EGBA ಅಂತ ಕೋರ್ಸ್ ಐತೆ, ಅದ್ ತಗೋ ಮಚ್ಚ ಅಂತಂದ. ಅವನು ನಾನು ಅದಕ್ಕೆ ಜೊತೆಗೆ ಸೇರ್ಕೊಂಡು ಅದ್ ತಗೋಬಿಟ್ಟು ಗೈಸ್. ಅದಾದ್ಮೇಲೆ ಅವನು ನೆಕ್ಸ್ಟ್ ಡಿಗ್ರಿಗೆ BBA ಯಾವ್ದೋ ಬೇರೆ ಕೋರ್ಸ್ ಹೋದ. ನಾನು ಲಾ ಏನಕ್ಕೆ ಮಾಡಿದೆ ಅಂದ್ರೆ, ಎಲ್ಲಾರು BBA BCom ಇಂಜಿನಿಯರಿಂಗ್ ಈ ತರ ಮಾಡ್ತಾ ಇರ್ತಾರಲ್ಲ, ಲಾನ ಡಿಗ್ರಿ ಆದ್ಮೇಲೆ ಮಾಡ್ತಾರೆ. PUC ಆದ್ಮೇಲೆ ಲಾ ಮಾಡೋದು. BBA LLB ಅಂತ ಒಂದು ಕೋರ್ಸ್ ಐತೆ ಅಂತ ಸುಮಾರು ಜನ ಗೊತ್ತಿರಲ್ಲ. ನಾನು ಅದಕ್ಕೋಸ್ಕರ ಯುನೀಕ್ ಆಗಿರ್ಲಿ ಅನ್ನೋ ರೀಸನ್ಗೋಸ್ಕರ ಇದನ್ನ ತಗೊಂಡಿ ಗೈಸ್, ಅಷ್ಟೇ. ನೀವು ಇದುವರೆಗೂ ಎಲ್ಲೂ ಹೇಳ್ದೇ ಇರೋ ಒಂದು ಸೀಕ್ರೆಟ್ ಹೇಳಿ ನಿಮ್ಮ ಅಪ್ಪನ ಜೊತೆ. ಸೀಕ್ರೆಟ್ ಅಲ್ವಾ ಗೈಸ್, ಅದೇಂಗ್ ಹೇಳಕೈತೆ? ನಿಮ್ಮ ಅಪ್ಪನ ಹೆಸರೇನು ಬ್ರೋ? ನಮ್ಮ ಅಪ್ಪನ ಹೆಸರು ತಿಮ್ಮೇಗೌಡ, ಅಮ್ಮನ ಹೆಸರು ಶಶಿಕಲಾ. GA ತಿಮ್ಮೇಗೌಡ ಅಂತ. GA ತಿಮ್ಮೇಗೌಡ ಅಂತ. ಯೂಟ್ಯೂಬ್ ಇನ್ಕಮ್ ಪ್ಲೀಸ್, ನಿಮ್ ಯೂಟ್ಯೂಬ್ ಇನ್ಕಮ್ ಎಷ್ಟು ಗೈಸ್? ಯೂಟ್ಯೂಬ್ ಇನ್ಕಮ್ ನಾನು ಒಂದು ವಿಡಿಯೋದಲ್ಲಿ ಪೂರ್ತಿ ರಿವೀಲ್ ಮಾಡ್ಬಿಟ್ಟಿದ್ವಿ, ಇಷ್ಟಿಷ್ಟೇ ಬಂದೈತೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ವಿ. ಬಟ್ ಆದ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಅದನ್ನ ಹೇಳಂಗಿಲ್ವಂತೆ ಗೈಸ್, ಇಷ್ಟಿಷ್ಟೇ ಬಂದೈತೆ ಅಷ್ಟಿಷ್ಟೇ ಬಂದೈತೆ ಅಂತ. ವೆನ್ ಈ ಶಶಾಂಕ್ ಪ್ರೋ ಮ್ಯಾರೇಜ್? ಶಶಾಂಕ್ ಮ್ಯಾರೇಜ್ ಯಾವಾಗ ಮಾಡಿ? ಶಶಾಂಕ್ ಮದುವೆ 25 ವರ್ಷ ಆಯ್ತಿದಂಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಡ್ತೇನೆ 25 ವರ್ಷಕ್ಕೆ. ನೀನ್ ಯಾವಾಗ ಮಾಡಿರೋ? 28 ಒಂದು ಇಲ್ಲ, ಒಂದು 26 ವರ್ಷಕ್ಕೆ ಮಾಡ್ಬಿಡ್ತೀವಿ, ಕೆಲಸ ಮಾಡಕ್ಕಾಗಲ್ಲ. ಬ್ರೋ, ನೀವು ವ್ಲಾಗ್ಸ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಗೈಸ್? ನಾನು ವ್ಲಾಗ್ ಹೆಂಗ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಮ್ಮೂರ್ ಪಕ್ಕ ಒಬ್ರು ಆಲ್ವೇಸ್ ಅಭಿಷೇಕ್ ಅಂತ ಅವರೇ ಗೈಸ್, ಅವರು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರು. ಅವರು 17.1K ಏನೋ ಫಾಲೋವರ್ಸ್ ಇದ್ರು ಅವ್ರಿಗೆ. ನಾನು ಅವಾಗ ಸುಮ್ನೆ ವ್ಲಾಗ್ಸ್ ಮಾಡ್ತಿದ್ದೆ. ಯಾವ್ದೋ ಒಂದು ವ್ಲಾಗು ಇಟ್ಟಾಗೋಯ್ತು ಒಂದ್ ಪ್ರಿನ್ಸಿಪಲ್ ವ್ಲಾಗ್, ಅದೇ ಪ್ರಿನ್ಸಿಪಲ್ ಉಗಿದ್ರು ಮಕ್ಕೋರ್ಸ್ಕೋಬೋದೆ ಅಂತ ಯಾವ್ದೋ ಒಂದು ವ್ಲಾಗ್ ಮಾಡಿದೆ. ಅದು 100K ವ್ಯೂಸ್ ಹೋಯ್ತು. ಅಕ್ಟೋಬರ್ 2ಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಕ್ಟೋಬರ್ 1ಕ್ಕೆ ಸ್ಟಾರ್ಟ್ ಮಾಡಿದೆ, 2ಕ್ಕೆ ಮೊದಲನೇ ರೀಲ್ಸ್ ಬಿಟ್ಟಿದ್ದು ನಾನು. ಅಕ್ಟೋಬರ್ 2ರಿಂದ ಡಿಸೆಂಬರ್ 30 ತನಕ ಬೆಳೀತು ನನ್ನ ಅಕೌಂಟ್. 131ಕ್ಕೆ ಜನರು ಪ್ರೀತಿ ಸಂಪಾದನೆ ಮಾಡಿದೆ ಡಿಸೆಂಬರ್ 30ರಷ್ಟರಲ್ಲಿ. ಅವತ್ತು ಡಿಸೆಂಬರ್ 31 ದಿವಸನೇ ನನ್ನ ಅಕೌಂಟ್ ಫ್ರೀಸ್ ಆಗೋಯ್ತದೆ. ಅವಾಗಲಿಂದ ಫಾಲೋವರ್ಸ್ ಪೂರ್ತಿ ಡಿಕ್ರೀಸ್ ಆಯ್ತಾ ಬಂದ್ರು. ಅವಾಗ ಮತ್ತೆ ಯಾವ್ದೋ ಬೇರೆ ಅಕೌಂಟ್ ಚೇಂಜ್ ಮಾಡಿದೆ, ಅದು ಹೊಂಟೋಯ್ತು. ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ, 3ನೇ ಅಕೌಂಟ್ ಗೈಸ್ ಇವಾಗ ನನ್ನ ಹತ್ರ ಇರೋದು. ಅದು 140K ಅವರಲ್ಲ, ಅದು 3ನೇ ಅಕೌಂಟ್. ಇವಾಗ ಅದನ್ನ ಮುಂದೆ ಒಯ್ತಿದೆ ಗೈಸ್. ಏನಾದ್ರೂ ಅಕೌಂಟ್ ಹೋಗಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ 300K ಆದ್ರೂ ಆಗಿರೋದು. ವಾಟ್ಸ್ ಯುವರ್ ಏಮ್? ಬೆಳಿಬೇಕು ಗೈಸ್, ಸಿಕ್ಕಾವಡೆ ಬೆಳಿಬೇಕು, ಸಿಕ್ಕಾವಡೆ ದುಡ್ಡು ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲೇ ಹೋದ್ರು ನನ್ನ ಗುರ್ತಿಸ್ಬೇಕು. ಇದೇ ಗೈಸ್ ನನ್ನ ಏಮ್. ನಿಮ್ಮ ಅಪ್ಪ ಅಮ್ಮ, ನಿಮ್ ದೊಡ್ಡಮ್ಮ ಎಲ್ಲರೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ? ಗೈಸ್ ಚೆನ್ನಾಗೇ ಇದೀವಿ, ನಾವೆಲ್ಲರೂ ಡಿವೈಡ್ ಆಗಿದೀವಿ ಅಷ್ಟೇನೆ. ಅಂದ್ರೆ ಅವ್ರು ಸಪ್ರೇಟ್ ಆಗಿ ಅವ್ರು ವ್ಯವಸಾಯ ಮಾಡ್ತಾರೆ, ನಾವು ಸಪ್ರೇಟ್ ಆಗಿ ನಾವು ವ್ಯವಸಾಯ ಮಾಡ್ತೀವಿ. ಬಟ್ 2 ಅಕ್ಕಪಕ್ಕನೆ ಮನೆ ಇರೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೀವಿ ಗೈಸ್. ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಅವ್ರು ಯಾವತ್ತಿದ್ರು ನಮ್ಮೂರೇ ಕೊಂಡಾಡುತ್ತೆ ಗೈಸ್. ಇಂಥ ಅಣ್ಣ ತಮ್ಮದಿರು, ರಾಮ ಲಕ್ಷ್ಮಣ ಅಂತಾರ, ಈ ತರ ಅಣ್ಣ ತಮ್ಮದಿರು ಒಂದು ಬೆಸ್ಟ್ ಎಕ್ಸಾಂಪಲ್ ಗೈಸ್. ಅಣ್ಣ ತಮ್ಮದಿರು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನಮ್ಮ ಅಪ್ಪ ದೊಡ್ಡಪ್ಪ ನೋಡಿ. ನಿಮ್ಮ ಮನೆ ನಿಮ್ ದೊಡ್ಡಪ್ಪ ಮನೆ ಯಾಕೆ ಸಪ್ರೇಟ್ ಇದೆ? ಒಂದೇ ಮನೆ ಜಾಯಿಂಟ್ ಫ್ಯಾಮಿಲಿಲಿ ಇರ್ಬೋದಿತ್ತಲ್ಲ. ನೀನ್ ಆನ್ಸರ್ ಕೊಡಪ್ಪ. ಇಲ್ಲ, ಆತರ ಏನಾಗಲ್ಲ. ಇವತ್ತು ಇಡೀ ಯಾವುದೇ ಊರಲ್ಲಾಗ್ಲಿ ಅಣ್ಣ ತಮ್ಮದಿರು ಅಂದ್ಮೇಲೆ ಪಾಲ್ ಆಗ್ಲೇಬೇಕಲ್ವಾ. ಹಂಗಾಗಿ ನಾವು
ಜೊತೆಲಿದ್ದಾಗಲೇ ಮನೆ ಕಟ್ಟಿದ್ವಿ. ಏನಂತ ಹೇಳ್ಕೊಳ್ಳ ಅಂತ ಏನ್ ಮನೆ ಕಟ್ಟಲಿಲ್ಲ. ಇದ್ದದ್ರಲ್ಲಿ ನಮ್ಮ ಹಳ್ಳಿಗೆ ತಕ್ಕಂತೆ ಸುಂದರವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮನೆ ಕಟ್ಟಿದ್ನು. ಅದಾದ್ಮೇಲೆ ಅರ್ಧ ಭಾಗ ಮಾಡ್ಕೊಂಡು 2016ರಲ್ಲಿ ಪಾಲಾದದು. ಎಲ್ಲ ಹೆಚ್ಚು ಕಮ್ಮಿ ಮದುವೆ ಆದ ಒಂದು 2 ವರ್ಷ 3 ವರ್ಷಕ್ಕೆ ಪಾಲಾಗ್ಬಿಡ್ತಾರ. ಅದು ನಾವು ಆ ಥರ ಮಾಡ್ಕೊಳ್ಳಿಲ್ಲ. ಮದುವೆ ಆಗಿ ಸುಮಾರು 20 ವರ್ಷಗಳ ಕಾಲ ಜೊತೆಲಿದ್ದು ಒಟ್ಟಿಗೆ ಇದ್ದು ಖುಷಿಯಿಂದ ನಾವೇ ಪಾಲ್ ಮಾಡ್ಕೊಂಡು. ಆಮೇಲೆ ಡಿವೈಡ್ ಆದ್ರು ಗೈಸ್ ನಾವು ಯಾವ್ದೇ ತರ ಜಗಳದಿಂದ ಡಿವೈಡ್ ಆಗಿಲ್ಲ, ಪೀಸ್ ಇಂದ ಅಂದ್ರೆ ಶಾಂತಿಯುತವಾಗಿ ಡಿವೈಡ್ ಆಗಿತ್ತು. ನಿಮ್ಮ ಅಣ್ಣ ಯಾಕೆ ವಿಡಿಯೋದಲ್ಲಿ ಬರಲ್ಲ, ಅವ್ನು ಸ್ವಲ್ಪ ನಾಚಿಕೆ ಗೈಸ್, ಅದಕ್ಕೋಸ್ಕರ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಗೈಸ್? ನಂಗೆ ಸ್ಕೂಲಲ್ಲಿ ಒಬ್ಬ ಶಿವು ಅಂತ ಸ್ಕೂಲ್ ಬೆಸ್ಟ್ ಫ್ರೆಂಡ್, ಅವನು ಇನ್ನೂ ಜೊತೆಗೆ ಅವನೇ ಕುಳ್ಳ. 2ನೇ ಬೆಸ್ಟ್ ಫ್ರೆಂಡ್ ನಮ್ ರಾಘವೇಂದ್ರ ಅಂತ, ಅವನು ನನ್ನ PU ಬೆಸ್ಟ್ ಫ್ರೆಂಡ್. ಇನ್ನು ಡಿಗ್ರಿ ಬಂದ್ರೆ ಮನೋಜ್ ಅಂತ ಅವನೇ, ಅವ್ನು ನನ್ನ ಡಿಗ್ರಿ ಬೆಸ್ಟ್ ಫ್ರೆಂಡ್ ಗೈಸ್. ಅದ್ಬಿಟ್ರೆ ಇನ್ ಮಿಕ್ಕಿದವ್ರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಅವ್ರೆ. ಬಟ್ ಆದ್ರೆ ಬೆಸ್ಟ್ ಅಂದ್ರೆ ಇವ್ರು 3 ಜನ. ವಾಟ್ಸ್ ಯುವರ್ ಫಾದರ್ಸ್ ಕ್ವಾಲಿಫಿಕೇಶನ್ಸ್ ಬ್ರೋ? ನಿನ್ ಕ್ವಾಲಿಫಿಕೇಶನ್? ನಾನು ಜಾಸ್ತಿ ಓದಿಲ್ಲ, SSLC ಫೇಲು. ಆದ್ರೂ ಪೋಸ್ಟ್ ಆಫೀಸಲ್ಲಿ ಕೆಲಸ ಆ ಟೈಮಲ್ಲಿ 7th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕಾಗಿತ್ತು. ಹಂಗಾಗಿ ನಾನು ABPM ಆಗಿ ಗುಜ್ಜಗೊಂಡಪುರ BOದಲ್ಲಿ ಫಸ್ಟ್ ಕೆಲಸಕ್ಕೆ ಸೇರಿದೆ. ಅದಾದ ನಂತರ ಪ್ರಮೋಷನ್ ಆಯ್ತು. ಮೈಸೂರು ಸೌತ್ ಅಲ್ಲಿ ಇವಾಗ MTS ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಂದು SSLC ಫೇಲು. ನಿಮ್ಮ ಅಪ್ಪ ಯಾಕೆ ಯಾವಾಗ್ಲೂ ಜಾಡ್ಸೋದ್ರೆ ಅಂತಿರ್ತಾರೆ? ಅದು ನನ್ನ ಆಡು ಭಾಷೆ, ಅದ್ರಲ್ಲಿ ತಪ್ಪೇನಿಲ್ಲ. ಈಗ ಆಡು ಭಾಷೆ ಇನ್ಯಾವ ತರ ಮಾತಾಡಕ್ಕಾಗ್ದು? ಜಾಡ್ಸೋದಿತ್ತೀನಿ ಅಂದ್ರೆ ನಮ್ಮ ಆಡು ಭಾಷೆ. ಆ ಟೈಮಿಗೆ ಸಂದರ್ಭಕ್ಕೆ ತಕ್ಕಾಗ ಆ ತರ ಮಾತಾಡ್ತೀನಿ ಅಷ್ಟೇ. ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು? ನಿಮ್ಮ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಎಷ್ಟು ಗೈಸ್? ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳಂಗಿಲ್ಲ, ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G ಫೋನ್ ತಗೊಳ್ಳೋಷ್ಟು 128 GB ಫೋನ್ ತಗೊಳ್ಳೋಷ್ಟು ಇನ್ಕಮ್ ಮೊದಲನೇ ಇನ್ಕಮ್ ಬಂದಿತ್ತು ಗೈಸ್. ಅದನ್ನ ಅಕ್ಯುರೇಟ್ ಆಗಿ ಹೇಳಂಗಿಲ್ಲ, ಯಾಕಂದ್ರೆ ಯೂಟ್ಯೂಬ್ ಕಮ್ಯುನಿಟಿಯಿಂದ ಇಲ್ಲ ಹೇಳ್ಬಿಡೋಣ ಗೈಸ್. ಅದನ್ನ ನಿನ್ಗೇನ್ ಅರ್ಥ ಆಗಲ್ಲ, ಹೇಳಿದ್ರಲ್ಲಿ ಅರ್ಥ ಆಗಲಿಲ್ಲ. 10,000 ಅಂತ ಕಣೀರಮ್ಮ. ನಿಮ್ಮ ಅಪ್ಪ ಮತ್ತೆ ನಿಮ್ ದೊಡ್ಡಪ್ಪನ ಒಂದ್ಸತಿ ಹಗ್ ಮಾಡಿಸಿ. ನಮ್ ದೊಡ್ಡಪ್ಪ ಇದ್ದೀರಿ ಇವಾಗ್ಲೇ ಹಗ್ ಮಾಡ್ಬಿಡೋರು. ಹಗ್ ಅಂದ್ರೆ ತಪ್ಕೊಳ್ಳೋದು ಕಣಪ್ಪ. ಇಲ್ಲ, ನಮ್ಮ ಅಣ್ಣನ್ ಕಂಡ್ರೆ ತುಂಬಾ ಪ್ರೀತಿ. ಅವ್ನು ಚಿಕ್ಕದ್ರಿಂದ ನಾನು ಅದೇ ರೀತಿ ನೋಡ್ಕೊಂಡ. ನಾನು ನನ್ನ ಹತ್ರ ಕೆಲಸನೇ ಮಾಡಿಸ್ತಾ ಇರ್ಲಿಲ್ಲ ಅವನು, ಹಂಗಾಗಿ ನಮ್ಮ ಅಣ್ಣ ಕಂಡ್ರೆ ತುಂಬಾ ಪ್ರೀತಿ. ಶರತ್ ಬ್ರೋ, ನಿಮ್ಗೆ ಫ್ಯಾಮಿಲಿಲಿ ಯಾರು ಇಷ್ಟ? ನಮ್ ಫ್ಯಾಮಿಲಿಲಿ ನಮ್ ಜ್ಞಾನವಿ ಇಷ್ಟ. ಚಿಕ್ಕಪ್ಪ ತಪ್ಪಾಯ್ತು ನನ್ನೆಲ್ಲನೂ ಕಣ್ಣೀರ ಸುರಿಸೇತ. PU ಪರ್ಸೆಂಟೇಜ್ ಎಷ್ಟಾಗಿತ್ತು? ಎಷ್ಟು ಹೇಳಪ್ಪ ನಂದು ಸೆಕೆಂಡ್ PU? ನಿಂದು ಸೆಕೆಂಡ್ PU 91.33 ಅಷ್ಟೇ ಗೈಸ್, 91.33. ನಂದು SSLC ಹೇಳಪ್ಪ? SSLC 89.59. ಹೌದು ಗೈಸ್, ಪಕ್ಕ. ಬ್ರೋ, ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ಸ್ತು? ಏನಾದ್ರು ಇನ್ಸ್ಪಿರೇಷನ್ ಇದೆಯಾ? ಗೈಸ್, ನಾನು ಇನ್ಸ್ಟಾ ಫಸ್ಟ್ ಮಾಡ್ತಿದ್ದೆ. ಯೂಟ್ಯೂಬ್ ಏನಕ್ಕೆ ಮಾಡಬೇಕು ಅನ್ಸ್ತು ಅಂದ್ರೆ, ಇನ್ಸ್ಟಾದಲ್ಲಿ ಆಗ್ತಿದ್ ವ್ಲಾಗ್ಸ್ ಬರೀ 1.5 ನಿಮಿಷಕ್ಕೆಲ್ಲ ಮುಗ್ದೋಗ್ಬಿಡೋದು. ಆಮೇಲೆ ಕಮೆಂಟ್ ಸೆಕ್ಷನ್ ಎಲ್ಲ ಯೂಟ್ಯೂಬ್ ಅಲ್ಲಿ ಪೂರ್ತಿ ವ್ಲಾಗ್ ಹಾಕಿ ಅಂತ ಕೇಳ್ತಿದ್ರು. ಸೊ ಆ ರೀಸನ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ಆಗ್ತೆ. ಬಟ್ ಯೂಟ್ಯೂಬ್ ಅಲ್ಲಿ ಸಿಗೋ ಪ್ರೀತಿ ಅದು ಯೂಟ್ಯೂಬ್ ಅಲ್ಲಿ ಹೆಂಗ್ ಸಿಗ್ತದೆ ಅಂದ್ರೆ, ಇವಾಗ ಡೈಲಿ ನೋಡೋರು ಇರ್ತಾರೆ ಯೂಟ್ಯೂಬ್ ವಿಡಿಯೋನ ನಮ್ದು. ಅವರೆಲ್ಲ ನಮ್ನ ಒಂಥರ ಫ್ಯಾಮಿಲಿ ತರ ಸ್ಪೀಕರ್ಸ್ತಾರೆ, ಫ್ಯಾಮಿಲಿ ಮಾತಾಡ್ಸ್ತಾರೆ ಗೈಸ್. ಆ ರೀಸನ್ಗೋಸ್ಕರ ಯೂಟ್ಯೂಬ್ ನ ಮಾತ್ರ ಬಿಡಲ್ಲ ನಾನು. ಯೂಟ್ಯೂಬ್ ಇಂದ ದುಡ್ಡು ಬರ್ತದೆ ಅನ್ನೋ ರೀಸನ್ಗೋಸ್ಕರ ಮಾಡ್ತಿಲ್ಲ. ಯೂಟ್ಯೂಬ್ ಅಲ್ಲಿ ನಾನು ಇವಾಗ 20 ನಿಮಿಷದ ವಿಡಿಯೋ ಹಾಕ್ತೀನಿ ಅಂದ್ರೆ, ನೀವು 20 ನಿಮಿಷನೂ ನೋಡ್ತೀರಾ ಅಂದ್ರೆ ಅದೊಂದು ಕನೆಕ್ಟಿವಿಟಿ ಇರುತ್ತೆ ನಿಮ್ಗೂ ನಮ್ಗೂ. ಎಲ್ಲಾದ್ರೂ ಸಿಕ್ಕಿದ್ರೆ ಒಂಥರ ಫ್ಯಾಮಿಲಿ ತರ ನೀವು ಮಾತಾಡ್ಸ್ತೀರ ಅನ್ನೋ ರೀಸನ್ಗೋಸ್ಕರ ನಾನು ಯೂಟ್ಯೂಬ್ ನ ಜಾಸ್ತಿ ಇಷ್ಟಪಡೋದು. ಮತ್ತೆ ಇನ್ಸ್ಪಿರೇಷನ್, ಯೂಟ್ಯೂಬ್ಗೆ ಇನ್ಸ್ಪಿರೇಷನ್ ನೀವೇ ಗೈಸ್. ನಿಮ್ ಪ್ರೀತಿನೇ ನಂಗೆ ಇನ್ಸ್ಪಿರೇಷನ್. ನೀವು ಕೊಡ್ತಿರೋ ಪ್ರೀತಿಗೋಸ್ಕರ ನಾನು ಯೂಟ್ಯೂಬ್ ಇನ್ನೂ ಜಾಸ್ತಿ ಮಾಡ್ತಾ ಇರ್ತೀನಿ. ನಗುಮುಖದ ಅಮ್ಮನಿಗೆ ಕೋಪದಲ್ಲಿ ಬುದ್ಧಿ ಹೇಳುವ ಅಪ್ಪನಿಗೆ ನಿಮ್ಮ ಮನೆಯ ಸೊಸೆ ಆಗಲೇ. ನಗುಮುಖದ ಅಮ್ಮನಿಗೆ ಕೋಪದಲ್ಲಿ ಬುದ್ಧಿ ಹೇಳುವ ಅಪ್ಪನಿಗೆ ನಿಮ್ಮ ಮನೆಯ ಸೊಸೆ ಆಗಲೇ ಅಂತ ಯಾರು ಕಳ್ಸೋರೆ. ನಿಮ್ಮ ಅಮ್ಮ ನಿಮ್ನ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಜೊತೆಲಿ ಡ್ರಾಪ್ ಮಾಡ್ತಿದ್ದ? ಕ್ವಾಣೆನೇ ಮಾಡಿದ್ದ. ವ್ಯಾನ್ ಕಳ್ಸೋರು ಮನೆ ಬಾಗ್ಲತ್ತಕ್ಕೆ. ಆಮೇಲೆ ಗಂಟ್ಲು ಇಲ್ಲಿ ಗಂಟೆ ತಿನ್ಸ್ಬಿಡೋದು. ಏನಾದ್ರು ಒಂಚೂರು ಕುಲುಕ್ತು ಅಂದ್ರೆ ವಾಮಿಟ್ ಆಗ್ಬಿಡೋದು ಗೈಸ್. ಇಲ್ಲಿ ಗಂಟೆ ತಿನ್ಸ್ಬಿಡೋದು ನಮ್ಮವ್ವ. ಯುವರ್ ಏಮ್ ಇನ್ ಯೂಟ್ಯೂಬ್? ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು ಅಂದ್ರೆ ಗೈಸ್, ಮನುಷ್ಯನ ಆಸೆಗೆ ಮಿತಿನೇ ಇರಲ್ಲ ಅಂತಾರಲ್ಲ ಗೈಸ್. ಹಂಗೆ ಇಷ್ಟಿದ್ರು ಅಷ್ಟಿದ್ರು ಸಾಲಲ್ಲ. ಸಿಕ್ಕಾಪಟ್ಟೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಎಲ್ಲಿಗೆ ರೀಚ್ ಆಗ್ಬೇಕು, ಮೂಲೆಗಳಿಗೂ ರೀಚ್ ಆಗ್ಬೇಕು. ನಂಗೆ ಇನ್ನೊಂದು ಎವ್ರಿ ದೊಡ್ಡ ಕನಸು ಏನಂದ್ರೆ ಗೈಸ್, ಸಿಕ್ಕಾಪಟ್ಟೆ ಫೇಮಸ್ ಆಗ್ಬೇಕು, ವರ್ಲ್ಡ್ ಪೂರ್ತಿ ಗೊತ್ತಾಗ್ಬೇಕು ಅಂದ್ರೆ ಒಂದು ನೀವು ಕ್ರಿಕೆಟರ್ ಆಗಿರ್ಬೇಕು, ಇನ್ನೊಂದು
ಬೇರೆ ಲೆವೆಲ್ ಅಂದ್ರೆ ಎಂತ ಲೆವೆಲ್ ಅಂದ್ರೆ ಸಿಕ್ಕಾಪಟ್ಟೆ ಹೈ ಲೆವೆಲ್ ಅಲ್ಲಿ ಒಂದು ಆಕ್ಟರ್ ಆಗಿರ್ಬೇಕು. ಇನ್ನೊಂದು ಮೂರನೇದು ರಾಜಕಾರಣಿ ಆಗಿರ್ಬೇಕು. ರಾಜಕಾರಣಿ ರಾಜಕಾರಣಿ ಆಗಿರ್ಬೇಕು. ಅದ್ ಬಿಟ್ರೆ ಇನ್ನೇನಾಗಿದ್ರೆ ವರ್ಲ್ಡ್ಗೆಲ್ಲ ಪೂರ್ತಿ ಇಡೀ ವರ್ಲ್ಡ್ ದೇಶ ಆಸ್ಟ್ರೇಲಿಯಾ ಅಮೆರಿಕ ಈ ತರ ಎಲ್ಲ ಕಡೆ 3 ಹೇಳದಲ್ಲ, ನೀನು ಆಕ್ಟ್ರೆಸ್ ಆಗಿರ್ಬೇಕು ಅಥವಾ ಕ್ರಿಕೆಟರ್ ಆಗಿರ್ಬೇಕು, ಕ್ರಿಕೆಟರ್ ಮತ್ತೆ ರಾಜಕಾರಣದಲ್ಲಿ ಇರ್ಬೇಕು. ಕ್ರಿಕೆಟರ್ ಅಂತೂ ಆಗಕ್ ಸಾಧ್ಯನೇ ಇಲ್ಲ. ಇವಾಗ ಒಂದು ಆಕ್ಟರ್ ಆಗ್ಬೇಕು, ಇನ್ನೊಂದು ಪೊಲಿಟಿಷಿಯನ್ ಆಗ್ಬೇಕು. ಇವೆರಡು ಆಪ್ಷನ್ ಅದೇ. ಪೊಲಿಟಿಷಿಯನ್ ಬೇಡ, ಒಂದು ವರ್ಗದವ್ರು ಬೋಯ್ತಾರ, ಒಂದು ವರ್ಗದವ್ರು ಹೋಗಿ ಹೊಗಳ್ತಾರ. ಆತರ ಪೊಲಿಟಿಷಿಯನ್ ಬೇಡ. ಏಟರ್ಸ್ ಇರಬಾರ್ದು ಅನ್ನೋದು ನಮ್ಮ ಅಪ್ಪಂಗೂ ಅದೇ ಗೈಸ್. ಯಾರನ್ನೋ ದ್ವೇಷಿಸ್ಬೇಡ, ಎಲ್ರನ್ನೂ ಪ್ರೀತಿಯಿಂದ ನೋಡು. ನೀನೇನ್ ಆಟಕೊಂಡು ಲೆಕ್ಕಕ್ಕಿಲ್ವಾ ಬಂದ್ ಹೇಳು. ನಂಗೆ ಅದೇ ಗೈಸ್, ಸಿಕ್ಕಾಪಟ್ಟೆ ಆಕ್ಟರ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ದೊಡ್ಡ ಆಕ್ಟರ್ ಆಗ್ಬೇಕು, ಸಿಕ್ಕಾಪಟ್ಟೆ ಮೇಲ್ ಬೆಳಿಬೇಕು ಅನ್ನೋದು ನನ್ನ ಕನ್ಸು ಗೈಸ್. ಅದೇ ಬ್ರೋ, ಲಾ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಹೋಗೈತೆ, ಎಷ್ಟು ಸಬ್ಜೆಕ್ಟ್ ಫೇಲ್ ಆಗೋನಿ ಅಂತ ಗೈಸ್. ನಂದು ಮೊದಲನೇ ಸೆಮ್ ಅಲ್ಲಿ 1 ಸಬ್ಜೆಕ್ಟ್ ಫೇಲ್ ಆಗೋನಿ, 2ನೇ ಸೆಮ್ ಅಲ್ಲಿ ಎಲ್ಲನ್ ಪಾಸ್ ಮಾಡ್ಕೊಂಡವನಿ, 3ನೇ ಸೆಮ್ ಅಲ್ಲಿ 4 ಸಬ್ಜೆಕ್ಟ್ ಹೋಗೈತೆ ಗೈಸ್. 3 ಸಬ್ಜೆಕ್ಟ್ ಆಬ್ಸೆಂಟ್, 3 ಸಬ್ಜೆಕ್ಟ್ ಫೇಲ್, 1 ಸಬ್ಜೆಕ್ಟ್ ಬಂದಿರ್ಲಿಲ್ಲ. ಇನ್ ಮಿಕ್ಕಿದೆಲ್ಲ ಪಾಸ್ ಮಾಡ್ಕೊಂಡವನಿ ಗೈಸ್. ಇವಾಗ ನಾನು 2ನೇ ವರ್ಷ BBLLB ನಮ್ದು 5 ವರ್ಷ ಇರೋದು. ನಾನು ಇವಾಗ 2ನೇ ವರ್ಷ 4ನೇ ಸೆಮ್ ಓದ್ತಾ ಇರೋದು ಗೈಸ್. ನಿಮ್ ವ್ಲಾಗ್ಸ್ ನೋಡಕ್ಕೆ ಈ ಅಕೌಂಟ್ ಯೂಸ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮೂರೊಬ್ರು ಅನ್ನೋರ್ಗೆ ಥ್ಯಾಂಕ್ ಯು ಬ್ರೋ. ಮದ್ವೆ ಯಾವಾಗ? ಶಶಿಕಲಾ ಆಂಟಿ ಬೈದ್ರು ಪರವಾಗಿಲ್ಲ, ವಿ ಆರ್ ವೇಟಿಂಗ್. ನನ್ ಮದ್ವೆ ಯಾವಾಗ ಅಂತ ಕೇಳ್ತವ್ರೆ, ನೀನ್ ಬೈದ್ರು ಪರವಾಗಿಲ್ಲ ಅಂತೆ. 1 ರಿಕ್ವೆಸ್ಟ್ ಫ್ರಮ್ ಮೀ, ಸ್ಲ್ಯಾಪ್ ಯುವರ್ ಸನ್ ವಿತೌಟ್ ರೀಸನ್ ನೌ. ನಂಗೆ ಕೆನ್ನೆಗೆ ಅಂತ ಹೊಡಿಬೇಕಂತೆ ಕಣಪ್ಪ, ಏನು ರೀಸನ್ ಇಲ್ದಂತೆ. ಆತರ ಏನು ರೀಸನ್ ಇಲ್ದಾನೆ ನೀನ್ ಹೊಡೆಯೋದು ತಪ್ಪು, ಹೊಡೆಯೋದು ಇಲ್ಲ. ನಾನು ಆತರ ರೀಸನ್ ಇರ್ಬೇಕು, ನಾನು ಹೊಡಿಬೇಕಾದ್ರೆ ಬಲವಾದ ಕಾರಣ ಇರ್ಬೇಕು. ನನ್ ಮನ್ಸಿಗೆ ಬೇಜಾರಾದಾಗ ಹೊಡೆಯೋದಂತೂ ಖಂಡಿತ, ಆದ್ರೆ ರೀಸನ್ ಇಲ್ದಾನೆ ಹೊಡೆಯೋದು ತಪ್ಪು. ಆತರ ಹೊಡೆಯೋದು ಇಲ್ಲ ನಾನು. ಬ್ರೋ, ನಿಮ್ಗೆ ಸುದೀಪ್ ಬ್ರೋ ಅಂದ್ರೆ ಎಷ್ಟು ಇಷ್ಟ ಗೈಸ್? ಈ ಮಿನಿ ಸ್ಟಾರ್ಸ್ ಅಂತ ಐತಲ್ಲ, ನಂಗೆ ಕಷ್ಟಕ್ಕೆ ಹೆಲ್ಪ್ ಮಾಡೋರೆ ಗೈಸ್. ನಂಗೆ ದುಡ್ಡಿನ ಸಹಾಯ ಇದ್ದಾಗ್ಲೂ ಹೆಲ್ಪ್ ಮಾಡೋರೆ. ಗುಡ್ ಫ್ರೆಂಡ್ಸ್ ಗೈಸ್, ಒಂಥರ ಸಿಕ್ಕಾಪಟ್ಟೆ ಒಳ್ಳೆಯವರು. 4 ಜನನು ಅಷ್ಟೇ, ನಿತ್ಯ ಅವರು, ಸಂಧ್ಯಾ ಅವರು, ತೇಜಸ್ ಅವರು, ಸುದೀಪ್ ಅವರು, 4 ಜನನು ಸಿಕ್ಕಾಪಟ್ಟೆ ಒಳ್ಳೆ ಫ್ರೆಂಡ್ಸ್ ನಂಗೆ ಸಿಕ್ಕಿರೋರು. ಖುಷಿ ಆಯ್ತದ ಗೈಸ್. ಡೈಲಾಗ್ ಹೇಳ್ಸಿ ಬ್ರೋ, ಅಪ್ಪ ಒಂದು ಡೈಲಾಗ್ ಅಂತ ಹೊಡೆಯಪ್ಪ ಇವಾಗ ಕುಂತಿದ್ದಾಗ್ತಾರೆ. ಏನು ಪುರುಷರಲ್ಲಿ ಉತ್ತಮನು ಪುರುಷೋತ್ತಮನು ಬರುತ್ತಿರುವನು, ಬರಲಿ. ಆ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರನ್ನು ಈ ಸಭೆಯಿಂದ ಆಚೆ ದೂಡಬೇಕಾಗುತ್ತಿದೆ. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೇನಾಧೀಕ್ಷರ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುವಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವನು. ಹೇಳಬಾರ್ದ ಆತರ. ಬ್ರೋ, ಅಂಕಲ್ ಗೌರ್ಮೆಂಟ್ ಜಾಬ್? ಹೌದು ಗೈಸ್, ನಮ್ಮಪ್ಪ ಗೌರ್ಮೆಂಟ್ ಜಾಬ್, ಪೋಸ್ಟ್ ಆಫೀಸು. ಶಶಾಂಕ್ ಬ್ರೋ ಎಜುಕೇಶನ್. ಶಶಾಂಕ್ ಎಜುಕೇಶನ್ ನೀನ್ ಹೇಳೋಣ. ಶಶಾಂಕ್ ಏನ್ ಓದಿದಾನು? ಫಸ್ಟ್ PU ಫೇಲು ಗೈಸ್. ನಮ್ಮಣ್ಣ, ನಮ್ಮಪ್ಪ SSLC ಫೇಲು, ನಮ್ಮಣ್ಣ ಫಸ್ಟ್ PUC ಫೇಲು. ನಮ್ಮ 9ನೇ ಕ್ಲಾಸ್ ಓದ್ತು, ಆಮೇಲೆ ಕಳಿಸ್ತಾ ಇಲ್ಲ. 8 ಓದಿದ್ದು, 9ನೇ ಕ್ಲಾಸ್ ಕಳಿಸ್ತೀನಿ ಗೈಸ್. 15 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರು. ವಾಟ್ಸ್ ದ ಫನ್ನಿಯೆಸ್ಟ್ ರೀಸೆಂಟ್ಲಿ ಹ್ಯಾಪನ್ ಟು ಯು? ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ನಗು ತರಿಸುವಂತ ಮೂಮೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಐತೆ ಗೈಸ್. ಇದು ಅದು ಅಂತಿಲ್ಲ. ನಾನು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿದ್ದಾಗ ನಮ್ಮಪ್ಪ ಸೀರಿಯಸ್ ಆಗಿ ಹಿಂಗ್ ಲುಕ್ ಕೊಟ್ಬಿಟ್ಟು ಅದ್ರ ಜಾಸ್ತಿ ಅಂತಲ್ಲ, ಅದೇ ಗೈಸ್ ನಂಗೆ ಕಾಮಿಡಿ ಮೂಮೆಂಟ್. ದಿನನಿತ್ಯ ಬರೀ ಒದಿಯೋದ್ರಲ್ಲಿ ಇರ್ತೀಯ ನೀನು. ಜಾಸ್ತಿ ವಿಪರೀತ ಪ್ರಶ್ನೆ ಎಲ್ಲ ಕೇಳಿದ್ರ. ನೀವು ಕರೆಕ್ಟ್ ಆಗಿ ಕಾಲೇಜ್ಗೆ ಯಾಕೆ ಹೋಗಲ್ಲ? ಕರೆಕ್ಟ್ ಆಗಿ ಹೋಯ್ತನೆ ಗೈಸ್. ಏನಾದ್ರು ಬಿಸಿ ಇದ್ದಾಗ, ವಿಡಿಯೋ ಮಾಡ್ಬೇಕು ಅನ್ಕೊಂಡಾಗ ರಜಾ ಹಾಕ್ತೀನಿ, ಬೇಜಾರಾದಾಗ ರಜಾ ಹಾಕ್ತೀನಿ, ಮೂವಿಗೆ ಹೋಗ್ಬೇಕು ಅಂದಾಗ ರಜಾ ಹಾಕ್ತೀನಿ. ಅವೆಲ್ಲ ತಪ್ಪಲ್ವಾ? ಇಲ್ಲ, ಈ ವಿಚಾರದಲ್ಲಿ ತುಂಬಾ ಸುಳ್ಳು ಹೇಳ್ತಾನೆ ಅವ್ನು. ಎಷ್ಟೋ ದಿನ ಕಾಲೇಜ್ಗೆ ಹೋಗಿಲ್ಲ, ಇದ್ರ ಜೊತೆ ಹೇಳ್ತಾ ಇಲ್ಲ ಅವನು. ಬ್ರೋ, ನೀವು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನ್ ಅನ್ಸ್ತು? ಇವಾಗ 100K ಆದ್ಮೇಲೆ ಏನ್ ಅನ್ಸ್ತೈತೆ ಬ್ರೋ? ನನ್ಗನ್ಸ್ತದೆ ಇವನ್ಗೆ 100K ದಾಟದ್ಮೇಲೆ ಇವನ್ಗೆ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯ್ತದೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ, ಮಾಡ್ತಾನೆ. ಇವಾಗ ಐತೈತಲ್ಲ, ಇವಾಗ ದಿವ್ಸಕ್ಕೆ ಹೆಚ್ಚು ಕಮ್ಮಿ ಒಂದ 60,000 70,000 ಅಟ್ಲೀಸ್ಟ್ ಅಷ್ಟಾದ್ರೂ ನೋಡ್ತಾರೆ ನನ್ನ ವಿಡಿಯೋಸ್. 50ರಿಂದ 1 ಲಕ್ಷ ಅನ್ಕೊಳ್ರಿ ಗೈಸ್, ಇಷ್ಟಾದ್ರೂ ನೋಡ್ತಾರೆ. ಡೈಲಿ 1 ಲಕ್ಷ ಜನ ನೋಡ್ತಾವ್ರೆ ಅಂತಂದ್ರೆ ಒಂಥರ ಮೋಟಿವೇಶನ್ ಗೈಸ್. ನೀವೇ ನಮ್ ಮೋಟಿವೇಶನ್. ನೀವು ಇಷ್ಟು ಒಂದ್ ದಿವಸ ವ್ಲಾಗ್ಸ್ ಹಾಕಿಲ್ಲ ಅಂದ್ರೂ ಮೆಸೇಜ್ ಮಾಡಿ ಕೇಳ್ತಿರಲ್ಲ, ಇದಕ್ಕಿಂತ ಇನ್ನೇನ್ ಪ್ರೀತಿ ಬೇಕು ಗೈಸ್ ನನ್ಗೆ. ಇಷ್ಟೇ, ಅದಕ್ಕೋಸ್ಕರ ಇವಾಗ ಎಷ್ಟೇ ಕಷ್ಟ ಆದ್ರೂ, ಆಮೇಲೆ ಎಡಿಟರ್ ಯಾರು ಇಲ್ಲ ನಂಗೆ, ನಾನೇ ಎಡಿಟ್ ಮಾಡ್ಕೊಳ್ಳೋದು. ಎಡಿಟರ್ಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕು, ಅದು ಇಟ್ಕೊಳ್ಳೋಷ್ಟು ದುಡ್ಡು ಅಷ್ಟೊಂದೇನು ಬತ್ತಲ್ಲ. ಸೊ ಅದಕ್ಕೋಸ್ಕರ ಎಡಿಟರ್ಗೂ ನಾನು ದುಡ್ಡು ಕೊಡ್ತಿಲ್ಲ. ತಮ್ನೇಲ್ಗೆ ಎಡಿಟರ್ಗೆ ದುಡ್ಡು ಕೊಡ್ತೀನಿ ಅಷ್ಟೇ. ತಮ್ನೇಲ್ ಒಂದು ತಮ್ನೇಲ್ಗೆ 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, ಈ ತರ ತಮ್ನೇಲ್ಗೆ ದುಡ್ಡು ಕೊಡ್ತೀನಿ. ಅದ್ಬಿಟ್ರೆ ಎಡಿಟ್ ಎಲ್ಲ ನಾನೇ ಮಾಡ್ಕೊತೀನಿ ಗೈಸ್. ಅದೆಷ್ಟೇ ಕಷ್ಟ ಆದ್ರೂ ಸರಿ, ನೈಟ್ ಎಷ್ಟೊತ್ತೇ ಆಗ್ಲಿ ಸರಿ, ಎಡಿಟ್ ನಾನೇ ಮಾಡ್ಕೊಳ್ಳೋದು ಗೈಸ್. ಯಾರಾದ್ರೂ ಪ್ರಪೋಸ್ ಮಾಡೋರ? ಹ್ಞೂ ಗೈಸ್, ಮಾಡೋರೆ ನಂಗೆ ಪ್ರಪೋಸ್. KSRTC ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಂಗೆ ಅನ್ಸುತ್ತಪ್ಪ KSRTC?
KSRTC ವ್ಯವಸ್ಥೆ ಆದರೆ ಏನಪ್ಪ ಅಂದರೆ ಸ್ಕೂಲ್ ಟೈಮಲ್ಲಿ ಮಕ್ಳಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ಟೈಮಲ್ಲಿ ಬಸ್ಗಳು ಎಷ್ಟೋ ಕಡೆ ನಿಲ್ಲಿಸಲ್ಲ. ದಯಮಾಡಿ ನಾನು ಕಾರ್ಯನಿರ್ವಹಣಾ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಬೆಳಿಗ್ಗೆ ಟೈಮ್ ಆದಷ್ಟು 8-8:30 ಟೈಮಲ್ಲಿ ಎಲ್ಲ ಊರುಗಳಿಗೂ ಬಸ್ ಡ್ರೈವರ್ ಅವ್ರಿಗೆ ಹೇಳಿ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಮತ್ತು ಎಷ್ಟೋ ಬಸ್ಗಳು ನಮ್ಮ ಕೋಟೆ ರೂಟೆ ತಗೊಳ್ಳಿ, ಸರ್ಗೂರು ಎಕ್ಸ್ಪೋಸ್ ಬೋರ್ಡ್ ಹಾಕೊಬಿಡ್ತಾರೆ, ಎಷ್ಟೋ ಬಸ್ಗಳು ನಿಲ್ಸೋದೇ ಇಲ್ಲ. ಎಲ್ಲ ಬಸ್ಗಳು ಅಂತ ಟೈಮಲ್ಲಿ ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋದಾಗ ಆ ಮಕ್ಕಳುಗಳಿಗೆ ತುಂಬಾ ಅನುಕೂಲ ಆಯ್ತಿದೆ. KSRTC ಅಂತಂದ್ರೆ ನನಗೂ ಅಷ್ಟೇ ಗೈಸ್, ಕರೆಕ್ಟ್ ಆಗಿ ಕಾಲೇಜ್ಗೆ ಹೋಗೋ ಟೈಮ್ಗೆ ನನಗೂ ಬಸ್ ಸಿಗ್ತಾರೆ. ನಾನು ಬರೀ ಬಸ್ಸಲ್ಲೇ ಹೋಯ್ತಿದ್ದು, ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಸ್ಸಲ್ಲಿಯೇ. ಅದೇ ಗೈಸ್ ಕರೆಕ್ಟ್ ಆಗಿ ಬಸ್ ನಿಲ್ಸ್ಬೇಕು. ಇದೇ ನಾನು ಮನವಿ ಮಾಡಿ ಕೇಳ್ತಾ ಇರೋದು, ಇದನ್ನೇ KSRTC ಅವ್ರ ಹತ್ರ ಹೇಳೋದಾದ್ರೆ ಇಷ್ಟೇ. ಕರೆಕ್ಟ್ ಆಗಿ ಕೆಲವೊಬ್ರು ಮನೇಲಿ ಬೈಕ್ ಕೊಡ್ಸೋಕೆ ಅಷ್ಟೊಂದು ಕಾಸು ಇರಲ್ಲ, ಸೊ ಅದಕ್ಕೋಸ್ಕರ ಆದಷ್ಟು ಬಸ್ಗಳನ್ನ ನಿಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ? ಅಪ್ಪ ನಿಂಗೆ ಯಾವ ಮ್ಯಾರೇಜ್? ಅರೇಂಜ್ ಮದುವೆ ಇಷ್ಟ ಕಣಪ್ಪ. ನಿಂಗೆ ಅರೇಂಜ್? ನಂಗೂ ಅದೇ ಇಲ್ಲ ಗೈಸ್, ಆಕ್ಚುಯಲ್ ಫ್ಯಾಕ್ಟ್ ಬಂದು ಲವ್ ಮಾಡಿ ಆಮೇಲೆ ಅರೇಂಜ್ ಮಾಡಿ ಮದುವೆ ಆಗ್ಬೇಕು ಅನ್ನೋದು ನನ್ನ ಇಷ್ಟ ಗೈಸ್. ನಿಂಗೆ ಹೇಳ್ಬಿಟ್ಟು ಕಣಮ್ಮ ಮುಗಿತಪ್ಪ. ಇನ್ನೇನಾದ್ರು ಇದ್ದ ಸೂರ್ಯನ ನಿಜವಾದ ಬಣ್ಣ ಯಾವುದು? ಸೂರ್ಯನ ನಿಜವಾದ ಬಣ್ಣ ಯಾವ್ದಪ್ಪ? ಸೂರ್ಯನ ನಿಜವಾದ ಬಣ್ಣ ಕೆಂಪು. ಕೆಂಪು ಅದೇ ಕೆಂಡದ ಕಲರ್. ಈಗ ನಾವು ಏನಾದ್ರು ಕೊಂಡ ಹಾಕ್ತಿವಲ್ಲ, ಕೊಂಡ ಹಾಕ್ಬಿಟ್ಟು ಎಲ್ಲ ಧೂಳೆಲ್ಲ ಹೊಡೆದ್ರ ಕೆಂಡ ಬದ್ದದಲ್ಲ, ಆ ತರ ಕಲರ್ ಕಣಪ್ಪ. 4 ಕಪ್ಪೆ ಒಂದೇ ಬಾವಿಲಿ ಬಿದ್ದಿರುತ್ತೆ, 1 ಕಪ್ಪೆ ಸುತ್ತೋದ್ರೆ ಇನ್ನು ಎಷ್ಟಿರುತ್ತೆ? 4 ಕಪ್ಪೆ ಒಂದೇ ಬಾವಿಲಿ ಬಿದ್ದಿರುತ್ತೆ, 1 ಕಪ್ಪೆ ಸುತ್ತೋದ್ರೆ ಇನ್ನು ಎಷ್ಟಿರುತ್ತಪ್ಪ? 3 ಇರ್ತವ. 4 ಕಪ್ಪೆ ಒಂದೇ ಬಾವಿಲಿ ಬಿದ್ದಿರುತ್ತೆ, 1 ಕಪ್ಪೆ ಸತ್ತೋಯ್ತು. 3 ಇರ್ತವ. ಕೋಣೆ ಇರ್ತಾ 4 ಇರ್ತವೆ, ಸತ್ತೋಗಿರೋದು ಅದು. ಸತ್ತೋಗಿರೋದು ಸೇರ್ಸ್ಕೊಳ್ತಿರೋದ? 4 ಕಪ್ಪೆ ಇರ್ತವೆ ಕಣವ, ಸತ್ತೋದ್ರು ಬಾವಿ ಒಳಗೆ ಇರ್ತವೆ ಅವು. ಏನ್ ಆಚೆ ನೀನ್ ತೆಗ್ದೋಗಿದ್ಯಾ? ನೀನೇ ಪೆದ್ದಿ, ಯಾರು ಕೇಳಿರೋ ಪೆದ್ರಲ್ಲ. ಬ್ರದರ್, ನಿಮ್ಮ ಅಮ್ಮಗೆ ನೀವಂದ್ರೆ ಎಷ್ಟಿಷ್ಟ? ಮಮ್ಮ ನನ್ನಂದ್ರೆ ತುಂಬಾ ತುಂಬಾ ಇಷ್ಟ. ತುಂಬಾ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ನನಗೂ ತುಂಬಾ ಇಷ್ಟ ಕಣಪ್ಪ. ಆಕಾಶದಷ್ಟು ಅಗ್ಲಾಸ್ ಇಷ್ಟ ಅಂತೆ ಗೈಸ್. ನಿಮ್ ವಾಯ್ಸ್ ಸಕ್ಕತ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟೇ ಗೈಸ್, ಇನ್ ಕ್ವಶನ್ ಎಲ್ಲ ರಿಪೀಟ್ ಕ್ವಶನ್. ನಿಮ್ ಮದ್ವೆ ಯಾವಾಗ, ನಿಮ್ ಕ್ರಶ್ ಏನು, ಇದೇ ತರ ಕ್ವಶನ್ ಕೇಳುವೆ. ಫಸ್ಟ್ ಕ್ರಶ್ ಯಾರು ಅಂದ್ರೆ ಗೈಸ್ ಹೇಳ್ಕೊಬಿಡ್ತೀನಿ, 3ನೇ ಕ್ಲಾಸಲ್ಲಿ ಅನನ್ಯ ಅಂತ ಗೈಸ್ ನನ್ ಫಸ್ಟ್ ಕ್ರಶ್ ಹೆಸರು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಕ್ರಶ್ ಅಂದ್ರೆ ನೋಡಕ್ ಚೆನ್ನಾಗ್ ಬರಲ್ಲ ಅಂತ ಅಷ್ಟೇ. ಇರಪ್ಪ, ಇವತ್ತಿಗೆ ಈ Q&A ಮುಗೀತು ಗೈಸ್. ಏನ್ ಅನ್ಸ್ತು ಅಂತ ನಿಮ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬಾ ಜಾಸ್ತಿ ಇರೋ ಒಂದೇ ಒಂದು ನಿಮಿಷ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಏನಾದ್ರು ಹೇಳ್ಬಿಡು. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ನನ್ನ ಮಗನ ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತಾ ಇದ್ರೆ ಖಂಡಿತವಾಗ್ಲೂ ಬೆಳೆಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನೀನೇನಾದ್ರು ಹೇಳ್ಬಿಡಮ್ಮ. ನಾನು ಅಷ್ಟೇ ಕೇಳೋದು, ನನ್ನ ಮಗನ ಇನ್ನೂ ಎತ್ತರ ಕರ್ಕೊಂಡು ಹೋಗಿ ಅಂತ. ಎತ್ತರ ಅಂದ್ರೆ ಅಷ್ಟೇ ಹೀರೋ ಆಗಿ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗ 3ನೇ ಕ್ಲಾಸ್ ಅಲ್ಲಿ ಕಣಮ್ಮ, ಮಿಸ್ ಮಗಳು ಅಂತ ಒಬ್ಳಿದ್ಲು ಗೈಸ್. 3ನೇ ಕ್ಲಾಸ್ ಕ್ರಶ್ ಅನ್ನಲ್ಲ, ಆ ಮಿಸ್ ಮಗಳು ಗೈಸ್. ಅವರು ಈ ಮಿಸ್ ಮಗಳೇ ಗೈಸ್. ಆ 3ನೇ ಕ್ಲಾಸಲ್ಲಿ ನಮಗೆ 3ನೇ ಕ್ಲಾಸ್ ಲವ್ ಸ್ಟೋರಿ. ನಮಗೆ ಆ 3ನೇ ಕ್ಲಾಸಲ್ಲಿ ಹೆಂಗೆ ಅಂದ್ರೆ ಗೈಸ್, ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಆ ಹೆಣ್ಣಿಗೆ ಪ್ರಪೋಸ್ ಮಾಡ್ಬಿಟ್ಟಿದ್ದ. ಆ ಹೆಣ್ಣಿಗೆ ತಗೋಗಿ ಮಿಸ್ಗೆ ಹೇಳ್ಬಿಟ್ಟಿತ್ತು ಅನ್ಕೊಳ್ಳಿ. ಮಿಸ್ಗೆ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಇರ್ತಾರಲ್ಲ ಸ್ಕೂಲ್ಗೆ, ಆ ಪ್ರಿನ್ಸಿಪಲ್ ಅವನ್ನ ಕರ್ಕೋಗಿ ಹಿಂಗೆ ಲೀಲ್ ಡೌನ್ ಮಾಡ್ಬಿಟ್ಟು ನಿಲ್ಸ್ಬಿಟ್ರೆ ಅವತ್ತೇ ಲಾಸ್ಟ್ ಗೈಸ್. ಇನ್ನು ಆ ಹೆಣ್ಣು ಚಿಂತಕ್ಕೆ ಹೋಯ್ತಿರಲಿಲ್ಲ. ನಾನು ಮತ್ತೆ ನನ್ನ ಶಿವ ಅಂತ ಹೇಳ್ತೀನಲ್ಲ, ಕುಳ್ಳ ಬೆಸ್ಟ್ ಫ್ರೆಂಡು, ಅವನು ನಾನು ಇಬ್ಬರು ಅದೇ ಹುಡುಗಿನ ಕ್ರಶು ಹಂಗೆ ಹಿಂಗೆ ಅಂತ ಆ ಥರ ಎಲ್ಲ ಮಾತಾಡ್ತಿದ್ದೋ. ಯಾವಾಗ ನನ್ನ ಫ್ರೆಂಡ್ ಇನ್ನೊಬ್ಬ ಫ್ರೆಂಡು ಆ ಹುಡುಗಿಗೆ ಪ್ರಪೋಸ್ ಮಾಡಿದ್ನೋ, ಆ ಹುಡುಗಿ ಯಾವಾಗ ಅಲ್ಲಿ ಸಿಸ್ಟ್ರಿಗೆ ಹೇಳ್ತು, ಅಂದರೆ ಪ್ರಿನ್ಸಿಪಲ್ಗೆ ಹೇಳ್ತು, ಅವತ್ತೇ ಲಾಸ್ಟು ಗೈಸ್. ಅಲ್ಲಿಗೆ ಮುಗ್ದೋಯ್ತು. ಮತ್ತು ಇನ್ನೇನು ಫಸ್ಟ್ ಕ್ರಶ್ ಅಷ್ಟೇ ಗೈಸ್. ಇನ್ನು ಪ್ರೆಸೆಂಟ್ ಕ್ರಶು ಅದ್ಬಿಟ್ರೆ ಇನ್ನೇನು ಕ್ವಶನ್ ಕೇಳಿದ್ರಿ ನೀವು ಗೈಸ್? ಅದು ಫಸ್ಟ್ ಕ್ರಶು 3ನೇ ಕ್ಲಾಸಲ್ಲೋ 5ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ, ಈ 3 ಕ್ಲಾಸ್ಗಳಲ್ಲಿ ಒಂದು ಕ್ಲಾಸಲ್ಲಿ ಫಸ್ಟ್ ಕ್ರಶು ಗೈಸ್. ಕರೆಕ್ಟಾಗಿ ನೆನಪಿಲ್ಲ. 3ನೇ ಕ್ಲಾಸ್ ಇಲ್ಲ 5ನೇ ಕ್ಲಾಸ್ ಒಳಗಡೆನೇ ಇರುತ್ತೆ ಗೈಸ್. ಅದು ಇಷ್ಟ ಗೈಸ್. ಈ ವಿಡಿಯೋ ಹೆಂಗೆ ಅನಿಸ್ತು, ಇಷ್ಟ ಆಯ್ತಾ? ಒಂದ್ಸತಿ ಕಮೆಂಟ್ ಮಾಡಿ ಹೇಳ್ಬಿಡಿ. ಥ್ಯಾಂಕ್ ಯು. ಆಮೇಲೆ ಲವ್ ಯು ಸೋ ಮಚ್.